ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ಶುಶ್ರೂಷೆಗೆ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಬನ್ನಿ, ದೇವರ ವಾಕ್ಯವನ್ನು ಆಲಿಸುವ ಮುನ್ನ ಪವಿತ್ರಾತ್ಮರ ಸಹಾಯವನ್ನು ಕೇಳಿಕೊಳ್ಳೋಣ. ಪವಿತ್ರಾತ್ಮರು ನಮ್ಮ ಹರನ್ಮನಗಳನ್ನು ನವೀಕರಿಸಲಿ. ಪವಿತ್ರಾತ್ಮರ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಲಿ. ದೇವರ ವಾಕ್ಯವು ಶಕ್ತಿಯುತವಾಗಿ ನಮ್ಮ ಅಂತರಂಗವನ್ನು ಪ್ರವೇಶಿಸಿ ಎಲ್ಲ ಅಶುದ್ಧಿಯಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ದೈವಿಕ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಂತೆ ಪವಿತ್ರಾತ್ಮರ ನೆರವನ್ನು ಕೇಳಿಕೊಳ್ಳೋಣ. ನಡೆಸು ಎನ್ನ ಸೇವಕ ಪ್ರಭುವೇ, ಅಬಲ ನಾನು ಮುಂದೆ ಸಾಗಲು. ಕರೆದಿಹೆ ನೀ ಅಮರ ಸೇವೆಗೆ, ಅಭ್ಯಂಗಿಸು ನಿನ್ನ ಪೂಜ್ಯ ತೈಲದಿಂ. ನಡೆಸು ಎನ್ನ ಸೇವಕ ಪ್ರಭುವೇ, ಅಬಲ ನಾನು ಮುಂದೆ ಸಾಗಲು. ಕರೆದಿಹೆ ನೀ ಅಮರ ಸೇವೆಗೆ, ಅಭ್ಯಂಗಿಸು ನಿನ್ನ ಪೂಜ್ಯ ತೈಲದಿಂ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರ ವಾಕ್ಯವು ಜೀವಂತವಾದದ್ದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳನ್ನು, ಕೀಲು ಮತ್ತು ಮಜ್ಜೆಗಳನ್ನು ವಿಭಾಗಿಸುವಂಥದ್ದು, ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಪ್ರಭು ಯೇಸುವೆ, ನಿಮ್ಮ ದಿವ್ಯ ವಾಕ್ಯವು ನಮ್ಮನ್ನು ಶುದ್ಧೀಕರಿಸಲಿ, ನಮ್ಮನ್ನು ಪವಿತ್ರೀಕರಿಸಲಿ. ಲೋಕ, ಶರೀರ, ಪಿಶಾಚಿ ಎಂಬ ಶತ್ರುಗಳನ್ನು ನಿರಾಯಿಸುವಾಗಿ ಗೆಲ್ಲಲು ನಿಮ್ಮ ವಚನದ ಶಕ್ತಿ ನಮಗೆ ನೆರವಾಗಲಿ. ನಿಮ್ಮ ವಾಕ್ಯವನ್ನು ಮಂತ್ರಾಳದಲ್ಲಿ ಪೂರ್ಣವಾಗಿ ಸ್ವೀಕರಿಸಿಕೊಂಡು 100ಕ್ಕೆ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ನೀಡುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ದಿನ ದೈವ ವಚನದ ಧ್ಯಾನಕ್ಕಾಗಿ ದೇವರು ನಮಗೆ ಕರುಣಿಸಿದಂಥ ವಚನ ಭಾಗ ಉಪದೇಶಕನ ಗ್ರಂಥ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೊ. ಕಷ್ಟಕರವಾದ ದಿನಗಳು ನಿನಗೆ ಬರುವುದಕ್ಕೆ ಮುನ್ನ, ಜೀವನ ಬೇಸರವಾಗಿದೆ ಎಂದು ನೀನು ಹೇಳುವುದಕ್ಕೆ ಮುಂಚೆ ಆತನನ್ನು ಸ್ಮರಿಸು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಿನ್ನ ಜೀವನದಲ್ಲಿ ಕಷ್ಟಕರವಾದಂತಹ ದಿನಗಳು ಬರುವುದಕ್ಕೆ ಮುಂಚೆ ನಿನ್ನ ಸೃಷ್ಟಿಕರ್ತನನ್ನು ಅರಿತುಕೋ ಎಂಬುದಾಗಿ ದೇವರ ವಚನವು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು. ಬನ್ನಿ, ಬಹಳ ಮುಖ್ಯವಾಗಿ ಯೌವನ ಪ್ರಾಯದಲ್ಲಿ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಲೋಕ, ಶರೀರ ಮತ್ತು ಪಿಶಾಚಿ ಎಂಬ ಶತ್ರುಗಳು ದೇವರಿಂದ ನಮ್ಮನ್ನು ದೂರ ತಳ್ಳುವುದಕ್ಕೂ, ನಮ್ಮ ವಿವೇಕವಾದಂತಹ ಮನಸ್ಸನ್ನು ದೈವಿಕ ಜ್ಞಾನದಿಂದಲೂ ಹಾಗೂ ವಿವೇಕದಿಂದಲೂ ನಾವು ದೂರ ಸರಿಯುವಂತೆ ಅನೇಕ ಪ್ರಲೋಭನೆಗಳು ನಮಗೆ ಖಂಡಿತವಾಗಿಯೂ ಬರುತ್ತದೆ. ಪ್ರತಿಯೊಂದು ಮನುಷ್ಯನ ಎದುರುಗಡೆ 2 ರಸ್ತೆಗಳು ಮಾತ್ರವೇ ಉಳಿಯುತ್ತೆ. ಒಂದು ದೇವರು, ಮತ್ತೊಂದು ಈ ಲೋಕ. ಜೀವಿತದಲ್ಲಿ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು, ಹಲವಾರು ಸವಾಲುಗಳು ಖಂಡಿತವಾಗಿಯೂ ಬರುತ್ತವೆ. ಹಾಗಾಗಿ ದೇವರನ್ನು ನಮ್ಮ ಜೀವನದಲ್ಲಿ ನಾವು ಒಲಿಸಿಕೊಂಡಾಗ, ದೈವಿಕ ಹಾದಿಯಲ್ಲಿ ನಾವು ನಡೆಯುವಾಗ ನಿಶ್ಚಯವಾಗಿಯೂ ದೇವರ ವರಪ್ರಸಾದದಲ್ಲಿ ನಾವು ಬಲವನ್ನು ಹೊಂದುತ್ತೇವೆ ಹಾಗೂ ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು ಗೆಲ್ಲುತ್ತೇವೆ. ಮಾತ್ರವಲ್ಲ, ದೇವರಿಗೆ ಉಪಯುಕ್ತವಾದಂತಹ ಪಾತ್ರೆಗಳಾಗಿ ನಾವು ಮಾರ್ಪಡುತ್ತೇವೆ. ಬಹಳ ಮುಖ್ಯವಾಗಿ ದೈವ ವಚನವು ನಮಗೆ ಎಚ್ಚರಿಕೆಯನ್ನು ತರುತ್ತೆ, ಅಥವಾ ದೈವ ವಚನ ನಮಗೆ ಕಲಿಸುತ್ತೆ. ಒಂದು ಮನೆಯನ್ನು ನಾವು ಪ್ರವೇಶ ಮಾಡುವಾಗ ಮನೆಯಲ್ಲಿ ಒಂದು 3 ವಿಧವಾದ ಪಾತ್ರೆಗಳು ನಮಗೆ ಕಂಡು ಬರುತ್ತವೆ. ಮಣ್ಣಿನ ಪಾತ್ರೆ, ಹಾಗೆ ಮರದ ಪಾತ್ರೆ
ಮತ್ತು ಲೋಹದ ಪಾತ್ರೆಗಳನ್ನು ಕೂಡ ನಾವು ಕಾಣುತ್ತೇವೆ. ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಸಾಧಾರಣವಾದ ಬಳಕೆಗೂ ಬರುವುದುಂಟು. ಈ ಭೂಮಿಯಲ್ಲಿ ನಾವೆಲ್ಲರೂ ಉತ್ತಮವಾದ ಬಳಕೆಗೆ ಪಾತ್ರರಾಗಬೇಕೆಂಬುದೇ ನಮ್ಮ ಹೆಬ್ಬಯಕೆ. ಯಾರು ಕೂಡ ಕೆಳಮಟ್ಟಕ್ಕೆ ಹೋಗಲು ಇಷ್ಟಪಡುವುದಿಲ್ಲ. ಎಲ್ಲರೂ ಒಳ್ಳೆಯ ಅಂತಸ್ತಿನಲ್ಲಿ ಇರಬೇಕೆಂಬುದಾಗಿಯೇ ಆಸೆ ಪಡುತ್ತಾರೆ. ಹಾಗಾಗಿ ನಮ್ಮನ್ನು ಒಳ್ಳೆಯ ಅವಸ್ಥೆಗೆ ತಲುಪಿಸುವುದು, ನಾವು ಆಶೀರ್ವಾದದಲ್ಲಿ ನೆಲೆ ನಿಲ್ಲುವಂತೆ ನಮಗೆ ಅನುಗ್ರಹವನ್ನು ಕರುಣಿಸುವುದು ಮತ್ತು ನಾವು ಇತರರಿಗೆ ಅನುಗ್ರಹವಾಗಿ ಮಾರ್ಪಡುವಂತೆ ನಮ್ಮನ್ನು ಬಲಪಡಿಸುವುದು ದೈವಿಕ ಜ್ಞಾನ ಮತ್ತು ದೈವ ವಚನ ಎನ್ನುವಂಥದ್ದು. ಪ್ರಿಯರೇ, ಈ ದೈವಿಕ ಜ್ಞಾನ ನಮಗೆ ಲಭಿಸುವುದು ದೇವರ ವಚನದಿಂದ. ಹಾಗಾಗಿ ದೈವಿಕ ಜ್ಞಾನದಿಂದಲೂ ದೈವ ವಿವೇಚನೆಯಿಂದಲೂ ನಾವು ದೂರ ಸರಿಯುವಂತೆ ಯೌವನ ಪ್ರಾಯಕ್ಕೆ ಸಂಬಂಧಪಟ್ಟ ಅನೇಕ ವಿಧವಾದಂತಹ ಬಲಹೀನತೆಗಳು ಹಾಗೂ ಕೆಲವು ಲೌಕಿಕವಾದ ಆಶಾಪಾಶಗಳು ನಮ್ಮನ್ನು ಖಂಡಿತವಾಗಿ ಸೆಳೆಯುತ್ತವೆ. ಈ ದಿಶೆಯಲ್ಲಿ ದೇವರ ವಾಕ್ಯವು ನಮಗೆ ಎಚ್ಚರಿಸುವಂತೆ, ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು, ಅವರನ್ನು ಹೊಂದಿಕೋ, ಅವರ ಮೇಲೆ ಆಧಾರವಾಗಿರು. ಅಲ್ಲವಾದರೆ ನಿನ್ನ ಜೀವಿತದಲ್ಲಿ ಕಷ್ಟಕರವಾದ ದಿನಗಳು ಖಂಡಿತವಾಗಿ ಬರುತ್ತವೆ. ಇದಕ್ಕೆ ದೇವರು ಹೊಣೆಯಲ್ಲ. ನಮ್ಮ ಜೀವಿತದಲ್ಲಿ ಕಷ್ಟ, ದುಃಖ, ವೇದನೆ, ವ್ಯಸನಗಳು ಬರುವುದಕ್ಕೆ ನಾವೇ ಪ್ರಮುಖವಾಗಿ ಕಾರಣವಾಗುತ್ತೇವೆ. ಬನ್ನಿ, ಯೌವನಸ್ಥರವನ್ನು ಕುರಿತು ನಾವು ಚಿಂತಿಸುವಾಗ ಮಂಗಳವಾರವಷ್ಟೇ ನಾವು ಒಂದು ಸಂತರ ಹಬ್ಬವನ್ನು ಕೊಂಡಾಡಿದ್ದೇವೆ. ಜಾನ್ ಮರಿಯ ವಿಯಾನಿ ಎಂಬುದಾಗಿ ಹೇಳುವಂತಹ ಸಂತರು. ಇವರು ಕೂಡ ಯೌವನ ಪ್ರಾಯದವರಾಗಿದ್ದು, ಯೌವನ ಪ್ರಾಯದಲ್ಲಿ ಬೆಳೆದು ಬರತಕ್ಕಂತಹ ಸಂದರ್ಭದಲ್ಲಿ, ಸೆಮಿನಾರಿಯಲ್ಲಿ ಗುರುಗಳಾಗಿ ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ದೇವರನ್ನು ಬಹಳವಾಗಿ ಪ್ರೀತಿಸಿದಂತಹ ಒಂದು ಸಂತ. ಸಹಜವಾಗಿ ಎಲ್ಲ ಮನುಷ್ಯರಿಗೂ ಯೌವನ ಪ್ರಾಯದಲ್ಲಿ ಬರುವಂತಹ ಸಮಸ್ಯೆಗಳು, ಸವಾಲುಗಳು, ಆಸೆ ಆಕಾಂಕ್ಷೆಗಳು ಇರುವಂತೆ, ಎಲ್ಲರಿಗೂ ಕೂಡ ಇರುವಂತೆ ಈ ಸಹೋದರನಲ್ಲಿ ಕೂಡ ಅಥವಾ ಈ ಸಂತರಲ್ಲಿ ಕೂಡ ಇದ್ದಿತು. ಹಾಗಾಗಿ ಅವುಗಳನ್ನು ಎದುರಿಸಲು, ಲೋಕದ ಆಶಾಪಾಶಗಳನ್ನು ಹತ್ತಿಕ್ಕಲು ಹಾಗೂ ದೇವರಿಗೆ ಉಪಯುಕ್ತವಾದಂತಹ ಪಾತ್ರೆಯಾಗಲು ಜಾನ್ ಮರಿಯ ವಿಯಾನಿ ಆರಿಸಿಕೊಂಡದ್ದು ಭಕ್ತಿ ಮಾರ್ಗ, ಯೇಸುಕ್ರಿಸ್ತರನ್ನು ಪೂರ್ಣವಾಗಿ ಪ್ರೀತಿಸುವಂತಹ ಕಾರ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಬಹಳ ಮಟ್ಟಿಗೆ ಹಿಂದುಳಿದಂತಹ ವ್ಯಕ್ತಿ, ಆದರೆ ದೈವಿಕ ಮಾರ್ಗಕ್ಕೆ ಬಂದರೆ ಗಂಟೆಗಟ್ಟಲೆ ದಿವ್ಯ ಸತ್ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಒಂದು ಸಂತರಾಗಿದ್ದರು. ಹಾಗಾಗಿ ಸುಲಭವಾಗಿ ಲೋಕದ ಆಶಾಪಾಶಗಳನ್ನು ಗೆಲ್ಲುವಂತಹ ಮತ್ತು ದೈವವಾಣಿಯನ್ನು ಆಲಿಸುವಂತಹ ಅಪ್ರತಿಮವಾದ ದೈವಿಕ ವರಪ್ರಸಾದವನ್ನು ಅವರು ಗಳಿಸಿಕೊಂಡರು. ಒಮ್ಮೆ ಬಿಷಪ್ ಗುರುಗಳು ಸೆಮಿನರಿಗೆ ಬರುವಾಗ ವಿದ್ಯಾರ್ಥಿಗಳನ್ನು ಕುರಿತು ಪ್ರಶ್ನೆ ಮಾಡುತ್ತಾರೆ. ನಮ್ಮ ಗುರು ವಿದ್ಯಾರ್ಥಿಗಳೆಲ್ಲ ಹೇಗಿದ್ದಾರೆ, ಎಲ್ಲರೂ ಪಾಠ ಪ್ರವಚನಗಳನ್ನು ಚೆನ್ನಾಗಿ ಕಲಿಯುತ್ತಾ ಇದ್ದಾರಾ ಎಂಬುದಾಗಿ ಪ್ರಶ್ನಿಸುವಾಗ ಆ ಗುರುಮಂದಿರವನ್ನು ನೋಡಿಕೊಳ್ಳುವಂತಹ ರೆಕ್ಟರ್ ಅಂತ ಏನು ಕರಿತೇವೆ, ಉಪನ್ಯಾಸಕರಂತ ಏನು ಹೇಳ್ತೇವೆ, ಅವರು ಹೇಳುತ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಯುತ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯ ಅಂಕಗಳು ಬಂದಿವೆ, ಆದರೆ ವಿಯಾನಿಗೆ ಮಾತ್ರವೇ ಅಂಕಗಳು ಬಹಳ ಕಡಿಮೆ ಇದೆ. ಅವರ ಬಗ್ಗೆ ಹೇಳಿದ ಮಾತುಗಳನ್ನು ಆಲಿಸಿದ ಬಿಷಪ್ ಗುರುಗಳು ಹೇಳುತ್ತಾರೆ, ಹೋಗಲಿ, ವಿದ್ಯಾಭ್ಯಾಸವನ್ನು ಒಂದು ಕಡೆ ಇಡೋಣ, ಆತನು ಭಕ್ತಿ ವಿಷಯದಲ್ಲಿ ಹೇಗೆ, ದೇವರ ವಿಷಯದಲ್ಲಿ ಹೇಗೆ. ಬಹಳ ಸಂತೋಷದಿಂದ ರೆಕ್ಟರ್ ಗುರುಗಳು ಹೇಳುತ್ತಾರೆ, ವಿಯಾನಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಅನ್ನುವ ಮಾತು ಬಿಟ್ಟರೆ ಆತನು ಯೇಸುವನ್ನು ಪ್ರೀತಿಸುವುದರಲ್ಲಿ, ಪ್ರಾರ್ಥಿಸುವುದರಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಿರುವಂಥ ವ್ಯಕ್ತಿ, ದೇವರನ್ನು ಬಹಳವಾಗಿ ಪ್ರೀತಿಸುವಂಥ ವ್ಯಕ್ತಿ. ಗಂಟೆಗಟ್ಟಲೆ ದಿವ್ಯ ಸತ್ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಾರೆ. ಆ ಮಾತನ್ನು ಕೇಳಿದ ಬಿಷಪ್ ಗುರುಗಳು ಬಹಳ ಸಂತೋಷದಿಂದ ನುಡಿಯುತ್ತಾರೆ, ಹಾಗಿದ್ದರೆ ಎಲ್ಲರಿಗೂ ಪಟ್ಟಾಭಿಷೇಕವನ್ನು ಕೊಟ್ಟು ಬಿಡಿ, ಎಲ್ಲರೂ ಗುರುಗಳಾಗುತ್ತಾರೆ. ಹಾಗೆ ಒಂದು ದಿನ ಆರ್ಸ್ ಎನ್ನುವಂತಹ ಧರ್ಮ ಕೇಂದ್ರ ಬಹಳ ಪಾಪ ತುಂಬಿದಂತಹ ಧರ್ಮ ಕೇಂದ್ರವಾಗಿದ್ದು, ಆ ಧರ್ಮ ಕೇಂದ್ರದ ಜನ ತುಂಬ ಭಕ್ತಿಹೀನರು ಮತ್ತು ಎಲ್ಲ ಗುರುಗಳಿಗೆ ತೊಂದರೆಯನ್ನು ನೀಡುವಂಥವರು ಆಗಿರುತ್ತಾರೆ. ಹಾಗಾಗಿ ಗುರುಗಳು ಧರ್ಮ ಕೇಂದ್ರಕ್ಕೆ ಹೋಗುವಾಗ ಆ ಧರ್ಮ ಕೇಂದ್ರದ ಜನರು ಅವರನ್ನು ಹಿಂಸಿಸಿ ಓಡಿಸುವಂಥದ್ದು. ಹಾಗಾಗಿ ಎಲ್ಲ ಗುರುಗಳು ಭಯಪಟ್ಟು ಧರ್ಮ ಕೇಂದ್ರದಿಂದ ಓಡಿ ಹೋಗುತ್ತಾರೆ.
ದೇವಾಲಯ ಬೀಗ ಹಾಕಲ್ಪಡುತ್ತದೆ. ಯಾರೂ ಆರ್ಸ್ ಧರ್ಮ ಕೇಂದ್ರಕ್ಕೆ ಹೋಗಲು ಇಷ್ಟಪಡುವುದಿಲ್ಲ. ಆಗ ಬಿಷಪ್ ಗುರುಗಳು ಯೋಚಿಸುತ್ತಾರೆ, ಯಾರನ್ನ ಅಲ್ಲಿಗೆ ಕಳಿಸುವುದು. ಕೊನೆಗೆ ಮರಿಯ ವಿಯಾನಿಯನ್ನು ಕರೆದು ಕೇಳುತ್ತಾರೆ, ನಾನು ನಿನ್ನನ್ನು ಆರ್ಸ್ ಧರ್ಮ ಕೇಂದ್ರಕ್ಕೆ ಕಳಿಸಲು ಇಚ್ಛಿಸುತ್ತೇನೆ, ಹೋಗುತ್ತೀಯಾ? ಒಂದೇ ಒಂದು ಮಾತನ್ನು ಹೇಳುತ್ತಾರೆ ವಿಯಾನಿ, ಪ್ರಭು, ನಿಮ್ಮಿಂದ, ನಿಮ್ಮ ಕರುಣೆಯಿಂದ ನನಗೆ ಅಂಗಿ ಸಿಕ್ಕಿದೆ, ಹಾಗಾಗಿ ನೀವೆಲ್ಲಿಗೆ ಕಳಿಸಿದರೂ ನಾನು ಹೋಗುತ್ತೇನೆ. ಹಾಗಾಗಿ ಧರ್ಮಾಧ್ಯಕ್ಷರ ಅಪ್ಪಣೆಯ ಮೇರೆಗೆ ಧರ್ಮ ಕೇಂದ್ರಕ್ಕೆ ಬಂದ ಗುರುಗಳು ದೇವಾಲಯವನ್ನು ಶುಚಿಗೊಳಿಸಿ ಮಾರನೆಯ ದಿನ ಧರ್ಮ ಕೇಂದ್ರದ ಸಂಚಾರಕ್ಕಾಗಿ ಹೋಗುತ್ತಾರೆ. ನೋಡುತ್ತಾರೆ, ಜನರು ಎಲ್ಲಂದರಲ್ಲಿ ಕುಳಿತು ಸ್ವೇಚ್ಛೆಯಾಗಿ ಮಾತನಾಡುತ್ತಾ ದೈವ ಭಯವಿಲ್ಲದೆ ವಿವಿಧ ಕೆಟ್ಟ ಚಟುವಟಿಕೆಗಳಲ್ಲಿ ಮುಳುಗಿರುವಂತಹ ತನ್ನ ಧರ್ಮ ಕೇಂದ್ರದ ಮಕ್ಕಳನ್ನು ನೋಡುವಾಗ ವಿಯಾನಿಗೆ ಅರ್ಥವಾಗುತ್ತದೆ, ಈ ಆತ್ಮಗಳನ್ನು ದೇವರಿಗೆ ನಾನು ಕೊಡಬೇಕಾದಲ್ಲಿ, ಈ ಧರ್ಮ ಕೇಂದ್ರದಲ್ಲಿ ನಾನು ಯಶಸ್ವಿಯಾಗಬೇಕಾದಲ್ಲಿ ನನ್ನ ಸ್ವಂತ ಬಲವು ಖಂಡಿತವಾಗಿಯೂ ಸಾಲದು. ನಾನು ದೇವರನ್ನು ಆಶ್ರಯಿಸಿ ದೇವರ ಪವಿತ್ರಾತ್ಮರ ನೆರವಿನಿಂದಲೂ ಶಕ್ತಿಯಿಂದಲೂ ಈ ಧರ್ಮ ಕೇಂದ್ರದಲ್ಲಿ ನೆಲೆ ನಿಂತು ಈ ಆತ್ಮಗಳನ್ನು ದೇವರಿಗೆ ಒಪ್ಪಿಸಬೇಕೆಂಬುದಾಗಿ ಮನಗಂಡು ಆ ರಾತ್ರಿ ನಿದ್ರೆಯನ್ನು ಬದಿಗೊತ್ತಿ ದಿವ್ಯ ಸತ್ಪ್ರಸಾದವನ್ನು ವೇದಿಕೆಯ ಮೇಲಿಟ್ಟು ಮೊಣಕಾಲೂರಿ ಗಂಟೆಗಟ್ಟಲೆ ವಿಯಾನಿ ಪ್ರಾರ್ಥಿಸುತ್ತಾರೆ, ತನ್ನ 2 ಕರಗಳನ್ನು ಮೇಲೆತ್ತಿ. ಮುಂಜಾನೆ ಸಬ್ಬತ್ತಿನ ಭಾನುವಾರ. ಧರ್ಮ ಕೇಂದ್ರದ ಜನರೆಲ್ಲರೂ ಹಿಂದಿನ ದಿನವೇ ಮಾತನಾಡಿಕೊಂಡಿದ್ದಾರೆ, ಎಲ್ಲ ಗುರುಗಳನ್ನು ಇಲ್ಲಿಂದ ನಾವು ವೇದನೆಯನ್ನು ಕೊಟ್ಟು ಓಡಿಸಿದೆವು, ಈಗ ವಿಯಾನಿ ಗುರುಗಳನ್ನು 1 ವಾರ ಕೂಡ ಇರಲು ಬಿಡದೆ, ಮಾತ್ರವಲ್ಲ ಹಿಂದಿನ ಗುರುಗಳಿಗಿಂತ ಅತ್ಯಧಿಕವಾದ ಶಿಕ್ಷೆಯನ್ನು ಕೊಟ್ಟು ಈ ವ್ಯಕ್ತಿಯನ್ನು ಓಡಿಸಬೇಕೆಂಬುದಾಗಿ ತೀರ್ಮಾನಿಸಿ ದೇವಾಲಯಕ್ಕೆ ಬಂದಿದ್ದಾರೆ. ಭಾನುವಾರದ ಬಲಿಪೂಜೆ ಪ್ರಾರಂಭವಾಯಿತು. ವಚನಗಳು ಮುಗಿದವು. ಗುರುಗಳು ಶುಭ ಸಂದೇಶವನ್ನು ಓದಿ ಉಪದೇಶ ಮಾಡಲು ನಿಂತಾಗ ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪಿ. ತಮ್ಮ ಅಮೂಲ್ಯವಾದ ಪ್ರೀತಿಯಿಂದ ಅವರು ನಿಮ್ಮೆಲ್ಲರನ್ನ, ಇಡೀ ಮಾನವ ಕುಲವನ್ನು ಪ್ರೀತಿ ಮಾಡುತ್ತಾರೆ. ಕೂಡಲೇ ದೊಡ್ಡ ಗುಡುಗಿನ ಶಬ್ದ. ಆ ಗುಡುಗಿನ ಶಬ್ದದಲ್ಲಿ ದೇವರು ಏನು ಮಾತನಾಡಿದರೋ, ಜನರು ಏನು ಕೇಳಿಸಿಕೊಂಡರೋ ತಿಳಿಯದು. ಬಲಿಪೂಜೆ ಮುಗಿಯುವಷ್ಟರಲ್ಲಿ ಪ್ರತಿಯೊಬ್ಬರ ಕಣ್ಣುಗಳು ತುಂಬಲ್ಪಟ್ಟವು. ಎಲ್ಲರೂ ಕಣ್ಣನೀರಿನಿಂದ ಮಾನಸಾಂತರಗೊಂಡು ತಮ್ಮ ಮನೆಗಳಿಗೆ ತೆರಳಿದರು. ಜನ ಪರಿವರ್ತನೆಗೊಂಡರು. ಒಂದೇ ವಾರದಲ್ಲಿ ಸುದ್ದಿ ಹಬ್ಬಿತು. ಧರ್ಮಾಧ್ಯಕ್ಷರ ನಿವಾಸದವರೆಗೆ ವಿಯಾನಿ ಧರ್ಮ ಕೇಂದ್ರವನ್ನು ಪರಿವರ್ತನೆಗೊಳಿಸಿದ ಜನರೆಲ್ಲರೂ ಮಾನಸಾಂತರಗೊಂಡರು. ಹಾಗಾಗಿ ಅಕ್ಕಪಕ್ಕದ ಊರುಗಳಿಂದಲೂ ನೆರೆಯ ಧರ್ಮ ಕೇಂದ್ರಗಳಿಂದಲೂ ಮುಂದಿನ ಭಾನುವಾರ ಕೆಲವು ಗುರುಗಳು ವಿಯಾನಿಯ ಪ್ರಸಂಗವನ್ನು ಕೇಳಲಿಕ್ಕಾಗಿ ಬಂದರು. ಎಂದಿನಂತೆ ಸಬ್ಬತ್ ದಿನ ದಿವ್ಯ ಬಲಿಪೂಜೆ ಪ್ರಾರಂಭವಾಯಿತು. ಗುರುಗಳು ನೋಟ್ಬುಕ್ ಪೆನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ವಿಯಾನಿ ಹೇಗೆ ಪ್ರಸಂಗ ಮಾಡ್ತಾರೆ, ಅವರು ಉಪಯೋಗಿಸುವಂತಹ ಅಂಶಗಳೇನು, ಹೇಳುವಂತಹ ಗಮನಾರ್ಹವಾದ ವಿಷಯಗಳೇನೆಂಬುದನ್ನು ಬರೆದುಕೊಳ್ಳುವುದಕ್ಕಾಗಿ ಕಾತುರರಾಗಿದ್ದಾರೆ. ಆ ಸಂದರ್ಭದಲ್ಲಿ ಶುಭ ಸಂದೇಶವನ್ನು ಓದಿ ಮುಗಿಸಿದ ವಿಯಾನಿ ಮತ್ತೆ ಅದನ್ನೇ ಹೇಳುತ್ತಾರೆ, ಮಕ್ಕಳೇ, ದೇವರು ಪ್ರೀತಿ ಸ್ವರೂಪಿ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಪ್ರೀತಿಸುತ್ತಾರೆ. ಕೂಡಲೇ ದೊಡ್ಡ ಗುಡುಗಿನ ಶಬ್ದ. ಆ ಗುಡುಗಿನ ಶಬ್ದದಲ್ಲಿ ದೇವರೇನು ಮಾತನಾಡಿದರೋ, ಜನರೇನು ಕೇಳಿಸಿಕೊಂಡರೋ ತಿಳಿಯದು. ಎಲ್ಲರ ಕಣ್ಣುಗಳು ಒದ್ದೆಯಾದವು. ಬಲಿಪೂಜೆ ಮುಗಿಯಿತು. ಪರಿಶುದ್ಧಾತ್ಮರ ಅಭಿಷೇಕದಿಂದ ದೇವಾಲಯದಿಂದ ಜನ ಹೊರ ಹೋಗುತ್ತಿರುವಾಗ ಮುಖ್ಯಾಂಶಗಳನ್ನು, ವಿಯಾನಿ ಹೇಳುವಂಥ ಕಾರ್ಯಗಳನ್ನು ಬರೆದುಕೊಳ್ಳಿಕ್ಕಾಗಿ ಬಂದಿರುವಂಥ ಗುರುಗಳು ಕೂಡ ಅಳುತ್ತಿರುವುದನ್ನು ನೋಡಿದ ಜನಸಮೂಹ ಪ್ರಶ್ನೆ ಮಾಡಿತು, ಗುರುಗಳೇ, ಎಲ್ಲವನ್ನು ಬರೆದುಕೊಂಡಿರ? ಆಗ ಗುರುಗಳು ಒದ್ದೆಯಾದ ಕಣ್ಣಿನಿಂದ ಗದ್ಗದಿತವಾದ ಕಂಠದಿಂದ ನುಡಿಯುತ್ತಾರೆ, ಇಲ್ಲಿಯವರೆಗೆ ನಾವು ಮನುಷ್ಯರು ಮಾತನಾಡಿದ್ದನ್ನು ಕೇಳಿಸಿಕೊಂಡಿದ್ದೆವು, ಇವತ್ತು ದೇವರ ವಾಣಿಯನ್ನು ಆಲಿಸಿದೆವು. ಪ್ರೈಸ್ ದಿ ಲಾರ್ಡ್. ನನ್ನೊಲವಿನ ಸಹೋದರ ಸಹೋದರಿಯರೇ, ಇದು ಕಟ್ಟುಕತೆಯಲ್ಲ, ಇದು ನಡೆದಂತಹ ಘಟನೆ. ಇಂದಿಗೂ ಪ್ರಭು ಯೇಸು ಕ್ರಿಸ್ತರು ಜೀವಿಸುತ್ತಾ ಇದ್ದಾರೆ. ಹಾಗಾಗಿ ಈ ಸಮಾಜದಲ್ಲಿ, ಈ ಭೂಮಿಯಲ್ಲಿ ಧರೆಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಜೀವಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರುವಂಥದ್ದು. ಆದ್ದರಿಂದ ನಾವು ಇತರರಿಗೆ ಉಪಯೋಗ ಆಗಬೇಕು, ಒಂದಾಗಿ ನಮಗೆ ನಾವೇ ಉಪಯೋಗ ಆಗಬೇಕು. ನಮ್ಮ ಒಳಗಡೆ ಇರತಕ್ಕಂಥ ಸಕಲ ವಿಧವಾದ ಬಲಹೀನತೆಗಳನ್ನು, ಬಂಧನಗಳನ್ನು ಗೆಲ್ಲಬೇಕು. ದೇವರ ಅಪ್ರತಿಮವಾದ ಪ್ರೀತಿಯನ್ನು ಅನುಭವಿಸಬೇಕು. ಹಾಗಾದಲ್ಲಿ ಲೋಕ, ಶರೀರ ಮತ್ತು ಪಿಶಾಚಿ ನಮಗೆ ಒಡ್ಡುವ ಸಕಲ ವಿಧವಾದ
ಪೈಶಾಚಿಕ ಕಾರ್ಯಗಳನ್ನು ಎದುರಿಸಿ ನಿಲ್ಲುವ ಕೃಪೆಯು ಖಂಡಿತವಾಗಿ ನಮಗೆ ಬೇಕು. ಆ ಕೃಪೆ ನಮಗೆ ಲಭ್ಯವಾಗಬೇಕಾದಲ್ಲಿ ಒಂದನೇದಾಗಿ ದೈವ ವಚನವನ್ನು ತೀಕ್ಷ್ಣತೆಯಿಂದ ಕಲಿಯುವ, ದೈವ ವಚನವನ್ನು ಅಂಗೀಕರಿಸುವ, ದೈವ ವಚನದಂತೆ ಜೀವಿಸುವ ಹಾಗೂ ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆಯುವಂತಹ ಒಂದು ವ್ಯಕ್ತಿಗೆ ಮಾತ್ರವೇ ಈ ಭೂಮಿಯಲ್ಲಿ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಸಕಲ ಶೋಧನೆಗಳನ್ನು ಎದುರಿಸಿ ಗೆಲ್ಲಲು ಬೇಕಾದ ಪರಿಶುದ್ಧಾತ್ಮನ ಅಭಿಷೇಕ ಲಭ್ಯವಾಗುವುದಕ್ಕೂ ಕಾರಣವಾಗುತ್ತದೆ. ಆ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲವಾದಲ್ಲಿ ಯೌವನ ಪ್ರಾಯದಲ್ಲಿ ಬಹಳ ಮುಖ್ಯವಾಗಿ ದೇವರ ವಾಕ್ಯವನ್ನು, ದೇವರ ಉಪದೇಶವನ್ನು, ದೈವಿಕ ಜ್ಞಾನವನ್ನು ಅಸಡ್ಡೆ ಮಾಡುವುದಾದರೆ, ಲೋಕದ ಆಶಾಪಾಶಗಳಿಗೆ ಒಳಗಾಗುವುದಾದರೆ, ಖಾಲಿ ಲೋಕದ ಕಾರ್ಯಗಳತ್ತ ಮಾತ್ರವೇ ಗಮನ ಹರಿಸುವುದಾದರೆ, ಬಹಳ ಮುಖ್ಯವಾಗಿ ಕೆಲವು ಕಷ್ಟಗಳು, ದುಃಖಗಳು ನಮ್ಮ ಜೀವನವನ್ನು ಸುಲಭವಾಗಿ ಪ್ರವೇಶ ಮಾಡುತ್ತವೆ. ತಪ್ಪಾದ ಗೆಳೆಯರು, ಯಾರೊಟ್ಟಿಗೆ ಸೇರಬೇಕು, ಯಾರೊಟ್ಟಿಗೆ ಸೇರಬಾರದು, ಏನು ಕಾರ್ಯವನ್ನು ಮಾಡಬೇಕು, ಏನು ಕಾರ್ಯವನ್ನು ಮಾಡಬಾರದು ಎನ್ನುವಂತಹ ವಿವೇಚನೆ ನಮ್ಮ ಬದುಕಿನಲ್ಲಿ ಉಂಟಾಗುವುದಿಲ್ಲ. ಆ ಕಾರಣ ಯಾವಾಗ ನಮ್ಮ ಆತ್ಮಿಕವಾದ ಕಣ್ಣುಗಳು ಮುಚ್ಚಲ್ಪಡುತ್ತವೆ, ಆತ್ಮಿಕವಾದ ಜ್ಞಾನವು ಮುಚ್ಚಲ್ಪಡುತ್ತದೆ, ಆ ವೇಳೆ ಪಿಶಾಚಿಯು ಸುಲಭವಾಗಿ ನಮ್ಮ ಜೀವಿತವನ್ನು ಪ್ರವೇಶ ಮಾಡಲು ಸಾಧ್ಯವಾಗುತ್ತದೆ. ಒಂದು ಕ್ಷಣ ಪಿಶಾಚಿಯು ನಮ್ಮ ಜೀವನವನ್ನು ಪ್ರವೇಶ ಮಾಡಲು ಯಶಸ್ವಿಯಾದಲ್ಲಿ, ಭಾಳ ಮುಖ್ಯವಾಗಿ ನಾವು ಕಣ್ಣು ತೆರೆಯುವುದರಲ್ಲಿ ನಮ್ಮ ಜೀವನವು ಹೋಗಿಬಿಟ್ಟಿರುತ್ತದೆ ಮತ್ತು ನಮ್ಮ ಮುಖಾಂತರವಾಗಿ ಬಹುತೇಕ ಮನುಷ್ಯರ ಜೀವನವು ಕೂಡ ಹೋಗಿಬಿಟ್ಟಿರುತ್ತದೆ. ಬಹುತೇಕ ಜನರ ಜೀವನ ಕೂಡ ನಾಶನಕ್ಕೆ ನಾವು ಈಡು ಮಾಡುವಂತಹ ಸೇತುವೆಯಾಗಿ ಮಾರ್ಪಡುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಬನ್ನಿ ದೈವ ವಚನವನ್ನು ನಾವು ಆಲಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7, 8 ಮತ್ತು 22ರಿಂದ 30ರವರೆಗಿನ ವಚನಗಳನ್ನು. ಯುವ ಜನರಿಗೆ ಹಿತ ನುಡಿ. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ಮೂರ್ಖರಿಗಾದರೂ ಜ್ಞಾನ ಶಿಸ್ತು ಎಂದರೆ ತಾತ್ಸಾರ. ಮಗನೇ, ನಿನ್ನ ತಂದೆಯ ಬೋಧೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು ತೊರೆಯದಿರು. ಅವು ನಿನ್ನ ತಲೆಗೆ ಸುಂದರ ಕಿರೀಟ, ನಿನ್ನ ಕೊರಳಿಗೆ ಕಂಠಾಭರಣ. ಮೂಢರೇ, ಎಂದಿನ ತನಕ ಮೂಡಲಾಗಿರಲು ಆಶಿಸುವಿರಿ. ಕುಚೋದ್ಯಗಾರರೇ, ಎಷ್ಟು ಕಾಲ ಕುಚೋದ್ಯರಾಗಿರಲಿಕ್ಕಿಚ್ಛಿಸುವಿರಿ. ಮೂರ್ಖರೇ, ಎಷ್ಟರವರೆಗೆ ತಿಳುವಳಿಕೆಯನ್ನು ಹಾಗೆ ಮಾಡುವಿರಿ. ನನ್ನ ಎಚ್ಚರಿಕೆಯ ಮಾತಿನತ್ತ ಗಮನ ಕೊಡಿ. ನನ್ನ ಚೈತನ್ಯವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ನುಡಿಯನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸಿದಿರಿ, ನಾನು ನಿಮಗೆ ಕೈ ನೀಡಿದಾಗ ಗಮನಿಸದೆ ಹೋದಿರಿ. ನನ್ನ ಬುದ್ಧಿವಾದವನ್ನು ಅಲಕ್ಷ್ಯ ಮಾಡಿದಿರಿ, ನನ್ನ ತಿದ್ದುಪಾಟನ್ನು ತಳ್ಳಿಬಿಟ್ಟಿರಿ. ಆದುದರಿಂದ ಬಿರುಗಾಳಿಯಂತೆ ನಿಮಗೆ ಅಪಾಯ ಬಂದಾಗ, ತುಫಾನಿನಂತೆ ನಿಮಗೆ ಆಪತ್ತು ಬಂದೊದಗಿದಾಗ, ಕಷ್ಟ ಸಂಕಟಗಳು ನಿಮಗೆ ಸಂಭವಿಸುವಾಗ ನಿಮ್ಮನ್ನು ಕುರಿತು ನಾನೇ ನಕ್ಕು ಪರಿಹಾಸ್ಯ ಮಾಡುವೆನು. ಆಗ ನನಗೆ ಮೊರೆಯಿಟ್ಟರು ಉತ್ತರಿಸೆನು, ಆತುರದಿಂದ ಹುಡುಕಿದರೂ ನಾನು ಕಾಣಸಿಗೆನು. ಏಕೆಂದರೆ ಸುಜ್ಞಾನವನ್ನೇ ಅವರು ದ್ವೇಷಿಸಿದರು, ಸರ್ವೇಶ್ವರನಲ್ಲಿ ಭಯಭಕ್ತಿ ಇರಿಸದೆ ಹೋದರು. ಬಹಳ ಗಂಭೀರವಾದ ದೈವ ವಚನಗಳು. ವಚನ ಭಾಗ ಹೀಗೆ ಹೇಳ್ತಾ ಇದೆ, ಮೂಢರೇ, ಎಂದಿನ ತನಕ ಮೂಡಲಾಗಿರಲು ಆಶಿಸುವಿರಿ. ಕುಚೋದ್ಯಗಾರರೇ, ಎಷ್ಟು ಕಾಲ ಕುಚೋದ್ಯರಾಗಿರಲಿಚ್ಛಿಸುವಿರಿ. ಈ ಕುಚೋದ್ಯ ಮಾಡುವುದಂದರೆ ಲೋಕದ ಹಾದಿಯಲ್ಲಿ ಚಲಿಸುವುದು, ದೇವರ ಉಪದೇಶಕ್ಕೆ ಕಿವಿಗೊಡದೇ ಇರುವುದು, ದೈವ ಜ್ಞಾನವನ್ನು ಅಸಡ್ಡೆ ಮಾಡುವುದು ಹಾಗೂ ದೇವರ ವಾಕ್ಯವನ್ನು ಕಲಿಸುವಂಥ ವ್ಯಕ್ತಿಗಳನ್ನು ಗೇಲಿ ಮಾಡುವಂಥದ್ದು, ದೈವ ವಚನವನ್ನು ಕೇಳುವಂಥ ಸಂದರ್ಭ ಬರುವಾಗ ಅವರಿಗೆ ಮಾಡೋಕ್ಕೇನು ಕೆಲಸವಿಲ್ಲ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಯಾವ ದುರಿಚ್ಛೆಗಳಲ್ಲಿ, ದುರಭ್ಯಾಸಗಳಲ್ಲಿ ಭಾಗವಹಿಸದೇ ಇರತಕ್ಕಂಥ ಮನುಷ್ಯರನ್ನು ಇವರು ಮನುಷ್ಯರಲ್ಲ ಎಂಬುದಾಗಿ ಗೇಲಿ ಮಾಡುವಂಥದ್ದು ಇತ್ಯಾದಿ ಕಾರ್ಯಗಳನ್ನು ಈ ಭೂಮಿಯಲ್ಲಿ ನಾವು ಕಾಣುತ್ತೇವೆ. ಅವರಿಗೆ ದೈವಜ್ಞಾನ ಹಾಗೂ ದೇವರ ವಿಷಯವಾಗಿರ್ತಕ್ಕಂಥ ಯಾವ ಕಾರ್ಯಗಳು ಬೇಡ. ಲೌಕಿಕವಾದಂತಹ ಕೆಲವು ಕುಚೋದ್ಯ ಮಾಡ್ತಕ್ಕಂಥ ಅವಸ್ಥೆಗಳಲ್ಲೇ ಅವರಿಗೆ ಹೆಮ್ಮೆ. ಪೌಲರು ಹೇಳುವ ಪ್ರಕಾರ ಫಿಲಿಪ್ಪಿಯರಿಗೆ ಬರೆದ ಲೇಖನದಲ್ಲಿ 3ನೇ ಅಧ್ಯಾಯದ 19-20 ವಾಕ್ಯಗಳನ್ನು ನಾವು ಓದುವಾಗ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿ ಅವರಿಗೆ ಹೆಮ್ಮೆ, ಹೀಗಾಗಿ ವಿನಾಶವೇ ಅವರ ಅಂತ್ಯ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಕೂಡ ವಚನ ಭಾಗ ಬಹಳ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡುವಂಥದ್ದು. ದೇವರು ನಮಗೆ ಕೈ ನೀಡಲು ಬರುವಾಗ ಅವರನ್ನು ತಿರಸ್ಕರಿಸುವುದು, ದೇವರು ನಮ್ಮನ್ನು ಆಧರಿಸಲು ಬರುವಾಗ, ನಮ್ಮನ್ನು ಹುಡುಕಿ ಬರುವಾಗ, ನಮಗೆ ಹಿತವನ್ನು ಹೇಳಲು, ಅಪಾಯದಿಂದ ತಪ್ಪಿಸಲು ನಮ್ಮ ಬಳಿಗೆ ಬರುವಾಗ ಅದಕ್ಕೆ ಕಿವಿಗೊಡದೆ ಇರುವಂಥದ್ದು.
ಹಾಗಾಗಿ ಲೌಕಿಕ ಗೆಳೆಯರನ್ನೇ ಆರಿಸಿಕೊಳ್ಳುವಂಥದ್ದು, ಕೆಟ್ಟ ಮಾರ್ಗಗಳನ್ನೇ ಅನುಸರಣೆ ಮಾಡುವಂಥದ್ದು, ದುರಿಚ್ಛೆಗಳ ಹಿಂದೆ, ದುರಭ್ಯಾಸಗಳ ಹಿಂದೆ, ಅನೀತಿಯ ಹಿಂದೆ ಮತ್ತು ಅಪವಿತ್ರವಾದ ಮಾರ್ಗದ ಹಿಂದೆಯೇ ಚಲಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದುಷ್ಟ ಕಾರ್ಯಗಳಲ್ಲಿ, ಲೌಕಿಕ ಕಾರ್ಯಗಳಲ್ಲಿ ಮತ್ತು ಇತರೆ ಬೇಡವಾದ ಕಾರ್ಯಗಳಲ್ಲಿ ಮಾತ್ರವೇ ಹಾದು ಹೋಗಲು ತೀರ್ಮಾನಿಸುವಂಥದ್ದು. ಆದ್ದರಿಂದ ದೇವರು ನಮಗೆ ಕೈ ನೀಡಲು ಬರುವಾಗ, ದೇವರು ನಮಗೆ ಸಹಾಯ ಮಾಡಲು ಬರುವಾಗ, ದೈವಿಕವಾದ ವಾಣಿಯನ್ನು ನಮಗೆ ಹೇಳಲು ಬರುವಾಗ ಅದನ್ನು ತಿರಸ್ಕಾರ ಮಾಡುವಂಥದ್ದು. ತದನಂತರ ಜೀವಿತದಲ್ಲಿ ಕೆಲವು ಕಷ್ಟಗಳು, ದುಃಖಗಳು, ವ್ಯಸನಗಳು ನಮ್ಮ ಬದುಕಿನಲ್ಲಿ ಇಳಿದು ಬರುವಾಗ ನಾವೆಷ್ಟು ಕೂಗಿಕೊಂಡರೂ ಅದಕ್ಕೆ ಬೆಲೆ ಇಲ್ಲ. ಆ ಕೂಗನ್ನು ದೇವರು ಆಲಿಸುವುದಿಲ್ಲ ಎನ್ನುವಂಥ ಮಾತಾಗಿದೆ. ನಾವು ಪವಿತ್ರ ಗ್ರಂಥದಲ್ಲಿ ಸ್ಪಷ್ಟವಾಗಿ ಕೇಳುವುದು. ವಚನ ಹೀಗೆ ಕಲಿಸ್ತದೆ: ನಾನು ನಿಮಗೆ ಕೈ ನೀಡಿದಾಗ ಗಮನಿಸದೆ ಹೋದಿರಿ, ನನ್ನ ಬುದ್ಧಿವಾದವನ್ನು ಅಲಕ್ಷ್ಯ ಮಾಡಿದಿರಿ, ನನ್ನ ತಿದ್ದುಪಾಟನ್ನು ತಳ್ಳಿಬಿಟ್ಟಿರಿ. ಆದುದರಿಂದ ಬಿರುಗಾಳಿಯಂತೆ ನಿಮಗೆ ಅಪಾಯ ಬಂದಾಗ, ತುಫಾನಿನಂತೆ ನಿಮಗೆ ಆಪತ್ತು ಬಂದೊದಗಿದಾಗ, ಕಷ್ಟ ಸಂಕಟಗಳು ನಿಮಗೆ ಸಂಭವಿಸಿದಾಗ ನಿಮ್ಮನ್ನು ಕುರಿತು ನಾನೇ ನಕ್ಕು ಪರಿಹಾಸ್ಯ ಮಾಡುವೆನು. ಆಗ ನನಗೆ ಮೊರೆ ಇಟ್ಟರೂ ಉತ್ತರಿಸೆನು. ಇದಾಗಿದೆ ದೇವರು ಹೇಳುವಂಥ ಬಹಳ ಗಂಭೀರವಾದ ವಿಷಯ. ಬನ್ನಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯವನ ಪ್ರಾಯದಲ್ಲಿ ದೇವರ ಮಾರ್ಗವನ್ನು ಬಿಟ್ಟು ನಮ್ಮದೇ ಆದ ತಪ್ಪಾದ ಕಾರ್ಯಗಳನ್ನು, ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸಂಭವಿಸುವಂತಹ ಘೋರವಾದ ಕಾರ್ಯವನ್ನು ನಾನು ವಿವರಿಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ಒಂದು ಸಹೋದರಿ ತಪ್ಪಾದ ಪ್ರೀತಿಯಲ್ಲಿ ಬಿದ್ದರು. ಮನೆಯವರಿಗೆ ಆ ಕಾರ್ಯ ಇಷ್ಟವಿರಲಿಲ್ಲ. ಮನೆಯವರು ಬಹಳವಾಗಿ ಉಪದೇಶ ಮಾಡಿದರು. ಸಹೋದರಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು, ಇಷ್ಟಪಟ್ಟದ್ದು ಅನ್ಯ ಧರ್ಮೀಯ ಸಹೋದರನನ್ನು. ಹಾಗಾಗಿ ಮನೆಯವರು ಆ ಸಹೋದರಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ: ಮಗಳೇ, ಸಾಂಸ್ಕಾರಿಕವಾದ ಜೀವನ ಉತ್ತಮ, ನಾವು ದೇವರ ವರ್ಗಕ್ಕೆ ಸೇರಿದವರು, ಪರಿಶುದ್ಧವಾದ ಬೈಬಲ್ ಶ್ರೀಗ್ರಂಥಕ್ಕೆ ನೀನು ಮಾಡುವ ಕಾರ್ಯ ವಿರುದ್ಧವಾಗಿರುವಂಥದ್ದು. ಆ ಕಾರಣ ಇದನ್ನು ಬಿಟ್ಟು ಬಿಡು, ಇದಕ್ಕೆ ನೀನು ಸಮ್ಮತಿಸಬೇಡ, ದೇವರು ನಿನಗೆ ಉತ್ತಮವಾದ ಭವಿಷ್ಯವನ್ನು ಕರುಣಿಸುತ್ತಾರೆ. ಎಷ್ಟು ಹೇಳಿದರೂ ಆ ಸಹೋದರಿ ಕೇಳಲಿಲ್ಲ. ತನ್ನದೇ ಆದ ನಿರ್ಧಾರವನ್ನು ಕೈಗೊಂಡಳು. ಕೊನೆಗೆ ಮನೆಯವರು ಹೇಳಿಬಿಟ್ಟರು: ಇಂದು ನೀನು ದೇವರನ್ನು ತಿರಸ್ಕರಿಸಿ ನಮ್ಮ ಉಪದೇಶಕ್ಕೆ ಬೆಲೆ ಕೊಡದೆ ನೀ ಮನೆ ಬಿಟ್ಟು ಹೋಗುವುದಾದರೆ ಇನ್ನೆಂದಿಗೂ ನಮ್ಮ ಮನೆ ಬಾಗಿಲಿಗೆ ನೀ ಬರಬಾರದು, ನಮ್ಮ ಪಾಲಿಗೆ ನೀನು ಸತ್ತಂತೆ ಸರಿ. ಈ ಮಾತನ್ನು ನೀನು ಅಂಗೀಕರಿಸಿದಲ್ಲಿ ನೀನು ಹೋಗಬಹುದು. ಆ ಮಾತನ್ನು ಕೇಳಿ ಆ ಸಹೋದರಿ ಮನೆ ಬಿಟ್ಟು ಹೊರಬಂದಳು. ಆ ಸಹೋದರನೊಂದಿಗೆ ಮದುವೆ ಆಯಿತು. ಸ್ವಲ್ಪ ಸಮಯವಾಗುವಾಗ ಜೀವನ ಆಕೆಗೆ ನರಕವಾಗತೊಡಗಿತು. ಆತನು ಕೆಲಸಕ್ಕೆ ಹೋಗುವುದಿಲ್ಲ. ಭಯಂಕರವಾದ ಕುಡಿತಕ್ಕೆ ಗುಲಾಮ, ದುರಭ್ಯಾಸಗಳ ಹಿಂದೆ, ದುರಿಚ್ಛೆಗಳ ಹಿಂದೆ, ಅನೈತಿಕ ಸಂಬಂಧಗಳ ಹಿಂದೆ ಚಲಿಸುವಂಥ ಗಂಭೀರವಾದಂತಹ ವ್ಯಕ್ತಿ. ಆ ಜೀವಿತವನ್ನು ಆಕೆ ನೋಡುವಾಗ ಆಕೆ ಪ್ರಲಾಪಿಸಿದಳು. ಬಹಳ ಕಷ್ಟಪಟ್ಟು ಜೀವನ ಮಾಡಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಆಕೆ ಇನ್ನು ಹಿಂದಿರುಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಮನೆಯವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಪಾಲಿಗೆ ನೀನು ಸತ್ತಂತೆ, ಹಾಗಾಗಿ ನಮ್ಮ ಮನೆ ಬಾಗಿಲಿಗೆ ಬರಬಾರದು. ಹಾಗಾಗಿ ತನ್ನ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸಲು ಈ ರೀತಿಯ ಜೀವನವನ್ನು ನಾನೆಂದಿಗೂ ಇಷ್ಟಪಡಲಿಲ್ಲ. ಇಷ್ಟಪಟ್ಟಿದ್ದು ಉತ್ತಮವೆಂದು ನಾನು ಭಾವಿಸಿದೆ. ಆದರೆ ಈ ಕಷ್ಟ, ದುಃಖ, ವೇದನೆ, ವ್ಯಸನಗಳ ಮಧ್ಯದಲ್ಲಿ ನಾನು ಹಾದು ಹೋಗುವ ಪರಿಸ್ಥಿತಿ ಬರುವಾಗ ಏನು ಮಾಡಲಿ? ಎಲ್ಲ ನೋವನ್ನು ನುಂಗಿಕೊಂಡು ದಿನಂಪ್ರತಿ ಏಟು ಪೆಟ್ಟುಗಳನ್ನು ತಿಂದು ಮಾನಸಿಕವಾಗಿ, ದೈಹಿಕವಾಗಿ ಬಳಲಿ ಬೆಂಡಾಗಿ ಆಕೆ 3 ಮಕ್ಕಳನ್ನು ಹಡೆಯುತ್ತಾಳೆ. 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಗಂಡು ಮಗುವಿಗೆ 5 ವರ್ಷ ಪ್ರಾಯವಾಗುವ ಸಮಯಕ್ಕೆ ಆ ಸಹೋದರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ರೋಗ ಬಾಧಿಸಿ ತೀರಿಕೊಳ್ಳುತ್ತಾಳೆ. ಆ 3 ಮಂದಿ ಮಕ್ಕಳು ತಾಯಿಯನ್ನು ಕಳೆದುಕೊಂಡು ಗೋಳಾಡುವ ಪರಿಸ್ಥಿತಿ. ತಂದೆ ಮದ್ಯಪಾನಿ, ಯಾವ ಜವಾಬ್ದಾರಿ ಅವನಿಗಿಲ್ಲ. ಹಾಗಾಗಿ ಆ ಮಕ್ಕಳು ಬಹಳ ದುಃಖದಲ್ಲಿ, ನೋವಿನಲ್ಲಿ ಬೆಳೆದು ಬರುವಂಥ ಅವಸ್ಥೆ. ಒಂದಿನ ತಂದೆ ಮಕ್ಕಳಿಗೋಸ್ಕರ ದುಡಿದು ಸಂಪಾದನೆ ಮಾಡುವುದಕ್ಕೆ ವಿದೇಶಕ್ಕೆ ಹೋಗುತ್ತೇನೆಂಬುದಾಗಿ ಹೇಳಿ ಆತನು ತನ್ನ ಅಣ್ಣನ ಮನೆಯಲ್ಲಿ ಆ 3 ಮಂದಿ ಮಕ್ಕಳನ್ನು ಬಿಟ್ಟು ವಿದೇಶಕ್ಕೆ ಹೋದ.
ನೋಡಿಕೊಳ್ಳುತ್ತೇವೆ ಎಂಬುದಾಗಿ ಮಾತು ಕೊಟ್ಟ ಅಣ್ಣ ವಿದೇಶದಿಂದ ಅವರು ಕಳಿಸುವ ಹಣವನ್ನು ಚೆನ್ನಾಗಿ ಉಪಯೋಗ ಮಾಡುತ್ತಾ ತನ್ನ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡುತ್ತಾ ಈ 3 ಮಂದಿ ಮಕ್ಕಳಿಗೆ ಆಹಾರ ಕೊಡದೆ 3 ಮಂದಿ ಮಕ್ಕಳನ್ನು ಮಾನಸಿಕವಾಗಿ ಹಿಂಸಿಸುವಾಗ ಈ ಮಕ್ಕಳು ತಂದೆಗೆ ಪತ್ರ ಬರೆಯುತ್ತಾರೆ, ಗೋಳಾಡುತ್ತಾರೆ, ನೀನು ಮನೆಗೆ ಬಂದು ಬಿಡು, ನಮಗಿಲ್ಲಿ ಇರಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ನೆಮ್ಮದಿಯಿಂದ ನಾವು 3 ಮಂದಿ ನಿನ್ನ ಆಶ್ರಯದಲ್ಲಿ ಬದುಕಲು ಇಚ್ಛಿಸುತ್ತೇವೆ, ದಯವಿಟ್ಟು ಕೆಲಸವನ್ನು ಬಿಟ್ಟು ಬಾ. ತಂದೆ ಕೆಲಸವನ್ನು ಬಿಟ್ಟು ಬಂದರು. ಈ 3 ಮಂದಿ ಮಕ್ಕಳೊಡನೆ ತಂದೆ ಜೀವಿಸುವಾಗ ಮತ್ತೆ ಅದೇ ದುರಾವಸ್ಥೆ, ಕುಡಿತಕ್ಕೆ ಬಲಿಯಾಗಿ ಸಂಜೆಯಾಗುವಾಗ ಮನೆಗೆ ಬರದೆ ಎಲ್ಲೋ ಬಿದ್ದು ಎದ್ದು ಮನೆಗೆ ಬರುವಂಥದ್ದು, 3 ಮಂದಿ ಮಕ್ಕಳು ಊಟಕ್ಕಿಲ್ಲದೆ ಬಟ್ಟೆಗಿಲ್ಲದೆ ಬಹಳ ಕಷ್ಟಪಡುವಂಥದ್ದು, ಕೊನೆಗೆ ಮದ್ಯಪಾನ ಮಾಡಿ ಮಾಡಿ ತಂದೆ ಸಾವನ್ನಪ್ಪುತ್ತಾರೆ. ತಂದೆ ಸಾವು ಮನೆಯಲ್ಲಿದೆ. ತಂದೆಯ ಅಣ್ಣ ಮನೆಗೆ ಬರುತ್ತಾರೆ. ತಂದೆಯ ಕುತ್ತಿಗೆಯಲ್ಲಿದ್ದ ಚಿನ್ನ, ಬೆರಳಲ್ಲಿದ್ದ ಉಂಗುರವನ್ನು ತೆಗೆದುಕೊಂಡು ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ಇದು ನಿಮ್ಮ ತಂದೆ ಹತ್ರ ಇರುವುದು ಒಳಿತಲ್ಲ, ಮನೆಯಲ್ಲಿರುವುದು ಒಳಿತಲ್ಲ, ನಾನು ನಂತರ ಕೊಡುತ್ತೇನೆ ಅಂತ ಹೇಳಿ ತಗೊಂಡು ಹೋಗಿಬಿಡುತ್ತಾರೆ. ಹಾಗಾಗಿ ಮಣ್ಣೆಲ್ಲ ಆದ ನಂತರ ದೂರದ ಊರಿನಲ್ಲಿದ್ದಂತಹ ತಾಯಿಯ ತಂಗಿ ಮನೆಗೆ ಬರುತ್ತಾರೆ. ಈ 3 ಮಂದಿ ಮಕ್ಕಳನ್ನು ನೀವು ಬನ್ನಿ, ನಾನು ನಿಮ್ಮನ್ನು ನೋಡಿಕೊಳ್ತೇನೆ ಎಂಬುದಾಗಿ ತಮ್ಮ ಊರಿಗೆ ಕೊಂಡೋಗುತ್ತಾರೆ. ಹೋಗುವ ಮುಂಚೆ ಆ 2 ಸಹೋದರಿಯರು ದೊಡ್ಡಪ್ಪನ ಮನೆಗೆ ಹೋಗಿ ತಂದೆಯ ಕುತ್ತಿಗೆಯಲ್ಲಿದ್ದಂಥ ಬೆರಳಲ್ಲಿದ್ದಂಥ ಚಿನ್ನ ಕೊಡಿ ಎಂಬುದಾಗಿ ಕೇಳುವಾಗ ಚಿನ್ನವಿಲ್ಲ ಏನಿಲ್ಲ ಎಂಬುದಾಗಿ ಗದರಿಸಿ ಬೆದರಿಸಿ ಒಡೆದು ಕಳಿಸುತ್ತಾರೆ. ಕೊನೆಗೆ ದೂರದ ಊರಿಗೆ ಹೋಗುವಾಗ ಅಲ್ಲಿ ಕೂಡ ಚಿಕ್ಕಮ್ಮನ ಆಶ್ರಯದಲ್ಲಿ ಹೆಚ್ಚು ಕಾಲ ಸಂತೋಷವಾಗಿರದೆ ಮತ್ತು ಕಷ್ಟಗಳು ಮತ್ತು 3 ಮಂದಿ ವಿದ್ಯಾಭ್ಯಾಸವನ್ನು ಬಿಟ್ಟು ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಹೋಗಿ ಹಣವನ್ನು ಸಂಪಾದಿಸಿ ಊಟ ಮಾಡುವಾಗ 2 ಹೆಣ್ಣು ಮಕ್ಕಳು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ತಮ್ಮ ಡಿಗ್ರಿ ಓದ್ತಾ ಇದ್ದಾನೆ. ಹಾಗಾಗಿ ಸಮಾಜದಲ್ಲಿ ಅನೇಕ ಕಠೋರವಾದ ಹಿಂಸೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಯವನಸ್ಥ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ತಿರುಗಾಡಲಿಕ್ಕಿಲ್ಲ ಮತ್ತು ಅಂಗಡಿಗೆ ಹೋಗಲಿಕ್ಕಿಲ್ಲ, ಭಯಾನಕವಾದ ಕಾರ್ಯಗಳು. ಹಾಗಾಗಿ ಆ ಹುಡುಗನು ನಲುಗಿ ಹೋಗುತ್ತಾನೆ. 3 ಮಂದಿ ನಲುಗಿ ಹೋಗುವಾಗ ಕೆಲವು ಸುವಾರ್ತಿಕರು ಬಂದು ದೇವರ ಶುಭ ಸಂದೇಶವನ್ನು ಹೇಳಿ ಆ ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ಕೊಟ್ಟು ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುತ್ತಾರೆ. ಹಾಗಿರುವಾಗ ಈ ಕುಟುಂಬದಲ್ಲಿ ಯೇಸು ಕ್ರಿಸ್ತರ ಅದ್ಭುತವಾದ ಬೆಳಕು ಇಳಿದು ಬರುವಾಗ ಒಂದಿನ ಪೇಪರ್ನಲ್ಲಿ ವಿದೇಶದಲ್ಲಿ ಒಂದು ಕೆಲಸವಿದೆ, ಆ ಕೆಲಸಕ್ಕೆ ಸೇರಲು ಬಯಸುವವರು ಡಿಗ್ರಿ ಓದಿರಬೇಕು ಎಂಬುದಾಗಿ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸಹೋದರನು ಡಿಗ್ರಿ ಪೂರ್ತಿಯಾಗಿರಲಿಕ್ಕಿಲ್ಲ, ಆದರೆ ಪೇಪರನ್ನು ಓದುವಾಗ ಪ್ರಭು ಹೇಳುತ್ತಾರೆ, ನಾನು ನಿನಗೆ ಕೆಲಸವನ್ನು ಕೊಡಿಸುತ್ತೇನೆ, ನೀನು ಪೇಪರ್ನಲ್ಲಿ ಇರುವಂಥ ವಿಳಾಸಕ್ಕೆ ಅರ್ಜಿ ಹಾಕು. ಸಹೋದರನ ಅರ್ಜಿ ಹಾಕುತ್ತಾರೆ ಮತ್ತು ಇಂಟ್ರ್ಯೂ ಬರುತ್ತೆ. ಚೆನ್ನೈಗೆ ಹೋಗಿ ಇಂಟ್ರ್ಯೂ ಮಾಡುತ್ತಾರೆ. ಅಲ್ಲಿ ಇಂಟ್ರ್ಯೂನಲ್ಲಿ ಹೇಳುತ್ತಾರೆ, ನನಗೆ ಯಾವ ರೀತಿಯ ಡಿಗ್ರಿ ಇನ್ನೂ ಮುಕ್ತಾಯಗೊಳ್ಳಲಿಲ್ಲ, ಡಿಗ್ರಿ ಓದ್ತಾ ಇದ್ದೇನೆ ಅಷ್ಟೇ, ಪರವಾಗಿಲ್ಲ. ಇಂಟ್ರ್ಯೂ ಎಲ್ಲ ಪಾಸ್ ಆಯಿತು ಮತ್ತು ಸಹೋದರನಿಗೆ ನಂತರ ಮೆಡಿಕಲ್ ಚೆಕಪ್. ಹಾಗಾಗಿ ಕಣ್ಣು ಆತನಿಗೆ ದೃಷ್ಟಿ ಸರಿ ಇಲ್ಲದೆ ಕನ್ನಡಕವನ್ನು ಬಳಸುವಂಥದ್ದು. ಆದರೂ ಕೂಡ ಡಿಗ್ರಿ ಪಾಸಾಗಲಿಲ್ಲ, ಆದರೂ ಕೂಡ ತನ್ನ ಕಣ್ಣಿನ ದೃಷ್ಟಿ ಕನ್ನಡಕದ ಸಹಾಯವಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ 2 ಕಾರ್ಯಗಳನ್ನು ದೇವರು ಅದ್ಭುತವಾಗಿ ಯಶಸ್ವಿಗೊಳಿಸಿ ಆ ವ್ಯಕ್ತಿ ಹೊರದೇಶಕ್ಕೆ ಕೆಲಸಕ್ಕೆ ಹೋಗಲು ಯೇಸುಪ್ರಭು ಸಹಾಯ ಮಾಡುತ್ತಾರೆ. ಹಾಗಾಗಿ ಆ ಸಹೋದರನು ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆತನಿಗೆ ಸಂಬಳ ಎಷ್ಟು ಬೇಕು ಕೇಳ್ತಾರೆ. ಆತನು ಲೆಕ್ಕಾಚಾರ ಮಾಡಿ ಹೇಳುತ್ತಾನೆ, ನನಗೆ 10,000 ಸಂಬಳ ಕೊಟ್ಟರೆ ಸಾಕು. ಅವರು ಹೇಳ್ತಾರೆ, ಹುಚ್ಚನಂತೆ ಮಾತನಾಡುತ್ತಿರುವೆ, ನೀನು ಬಂದಿರುವುದು ವಿದೇಶಕ್ಕೆ, ಹಾಗಾಗಿ ನಿನಗೆ ತಿಂಗಳ 40,000 ರೂಪಾಯಿ ಸಂಬಳ ಉಂಟು. ಪ್ರೈಸ್ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತರನ್ನು ಸ್ವೀಕರಿಸುವಾಗ, ಆ ಕಷ್ಟದಲ್ಲಿ ದುಃಖದಲ್ಲಿ ಸುವಾರ್ತೆಯನ್ನು ನಂಬುವಾಗ, ದೇವರ ವಾಕ್ಯಕ್ಕೆ ಬೆಲೆ ಕೊಡುವಾಗ ಸಹೋದರನು ಡಿಗ್ರಿ ಮಾಡಲಿಲ್ಲವಾದರೂ ಆತನಿಗೆ ಕಣ್ಣುಗಳಲ್ಲಿ ದೃಷ್ಟಿಹೀನತೆ ಇದ್ದರೂ ಅಪ್ರತಿಮವಾದ ರೀತಿಯಲ್ಲಿ ದೇವರು ಆ ಇಂಟ್ರ್ಯೂವನ್ನು ಪಾಸ್ ಮಾಡಿಸಿ ಕಂಪನಿಯಲ್ಲಿ ಕೆಲಸ ಕೊಟ್ಟು 40,000 ರೂಪಾಯಿ ಸಂಬಳವನ್ನು ಕರುಣಿಸುತ್ತಾರೆ. ತನ್ನ ಅಕ್ಕಂದರಿಗೆ ಅವನು ಹೇಳುತ್ತಾನೆ, ಇನ್ನು ನೀವು ಕೆಲಸಕ್ಕೆ ಹೋಗಬೇಡಿ, ಮನೆಯಲ್ಲಿರಿ, ಪ್ರತಿ ತಿಂಗಳು ನಾನು ಹಣ ಕಳಿಸ್ತೇನೆ, ಅದರಲ್ಲಿ ಜೀವನ ಮಾಡಿ. ಹಾಗಾಗಿ ಪ್ರತಿ ತಿಂಗಳು ಆತನ ಹಣವನ್ನು ಕಳಿಸಿ ಆ ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ನಂತರ ಸಹೋದರನು ಹಿಂದೆ ಬಂದು ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಬ್ಬ ಸುವಾರ್ತಿಕನಾಗಿ ದೇವರ ವಾಕ್ಯವನ್ನು ಬೋಧಿಸುವಂತಹ ಒಂದು ಬೋಧಕರಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇದಾಗಿದೆ ದೇವರ ವಚನಕ್ಕೆ ಬೆಲೆ ಕೊಟ್ಟು ದೇವರು ನಮ್ಮನ್ನು ಕರೆಯಲು ಬಂದಾಗ,
ದೇವರು ನಮ್ಮನ್ನು ಪ್ರೀತಿಸಲು ಬಂದಾಗ ಲೋಕವನ್ನು, ಲೋಕದ ಗೆಳೆತನವನ್ನು, ಆಶಾಪಾಶಗಳನ್ನು ಬದಿಗೊತ್ತಿ ಯೇಸು ಕ್ರಿಸ್ತರಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟು ಪರಿಶುದ್ಧವಾದ ವಚನವನ್ನು ಕಲಿತು ವಚನಕ್ಕೆ ಅನುಸಾರವಾಗಿ ಜೀವನ ಮಾಡಲು ನಾವು ತೀರ್ಮಾನಿಸಿ ಅದರಂತೆ ನಡೆಯುವಾಗ ದೇವರ ವರಪ್ರಸಾದ, ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಖಂಡಿತವಾಗಿಯೂ ಲಭ್ಯವಾಗುತ್ತದೆ. ಅದಾಗಿದೆ ದೇವರ ವಚನ ನಮಗೆ ಬಹಳವಾಗಿ ಕಲಿಸುವಂತಹ ಸತ್ಯ. ಬನ್ನಿ, ಬಹಳ ಮುಖ್ಯವಾಗಿ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 25ನೇ ವಾಕ್ಯ, ಒಬ್ಬನು ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ತನ್ನ ಆತ್ಮವನ್ನು ಕಳೆದುಕೊಂಡ್ರೆ ಅವನಿಗೆ ಅದರಿಂದಾಗುವ ಪ್ರಯೋಜನವೇನು ಎನ್ನುತ್ತದೆ ದೇವರ ವಾಕ್ಯ. ಹೊರದೇಶದ ಕೆಲಸ ಕಾರ್ಯಗಳನ್ನು ನೋಡಿಯೋ, ವ್ಯಕ್ತಿಯ ಅಂದ ಚಂದಗಳನ್ನು ನೋಡಿಯೋ, ಅಥವಾ ಕೆಲವು ಅವಕಾಶಗಳನ್ನು ಕಂಡುಕೊಂಡು ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಳ್ಳಬಾರದು. ಕನ್ನಡ ಭಾಷೆಯಲ್ಲಿ ಸುಂದರವಾದ ನಾಣ್ಣುಡಿಗಳುಂಟು. ಅದರಲ್ಲಿ ಒಂದು ನಾಣ್ಣುಡಿ ಹೀಗೆ ಹೇಳುತ್ತದೆ: ಹರುಷದ ಕೂಳಿಗೋಗಿ ವರುಷದ ಕೂಳನ್ನು ಕಳ್ಕೊಂಡ್ರು ಅಂತೇಳಿ. ಹರುಷದ ಕೂಳು ಅದಾಗಿದೆ ಈ ಲೋಕ. ಹೆಚ್ಚಂದರೆ ಈ ಲೋಕದಲ್ಲಿ 70 ವರ್ಷ ನಾವು ಬದುಕಿರ್ತೇವೆ, ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನೀರ ಮೇಲಿನ ಗುಳ್ಳೆಗೆ ಸಮ ಮನುಷ್ಯನ ಜೀವನ. ಇದರಲ್ಲಿ ಸೌಂದರ್ಯವಾಗಬಹುದು, ನಾವು ಗಳಿಸಿದ ಡಿಗ್ರಿ ಆಗಬಹುದು, ಗಳಿಸಿದ ಎಷ್ಟು ಹಣಕಾಸಾಗಬಹುದು, ಎಂಥದ್ದೇ ಕಾರ್ಯಗಳಿರಬಹುದು, ಅದೆಲ್ಲವೂ ನಮ್ಮನ್ನು ಬಿಟ್ಟು ಹೋಗುವಂಥದ್ದು, ತಾತ್ಕಾಲಿಕವಾಗಿರುವಂಥದ್ದು. ಅವೆಲ್ಲವನ್ನು ಗಳಿಸಿಕೊಂಡು ಸ್ವರ್ಗರಾಜ್ಯವನ್ನು ಕಳೆದುಕೊಂಡ್ರೆ ಅದರಿಂದ ಏನು ಲಾಭವಿಲ್ಲ. ಆದರೆ ಸ್ವರ್ಗರಾಜ್ಯಕ್ಕೋಸ್ಕರ ಇವೆಲ್ಲವನ್ನು ತ್ಯಾಗ ಮಾಡುವುದಾದರೆ ನಾವು ನಿಜವಾಗಿ ಒಂದು ನಿಧಿಯನ್ನು ಗಳಿಸಿಕೊಂಡ ಮನುಷ್ಯರಂತೆ. ಆದ್ದರಿಂದ ಪ್ರಿಯರೇ, ಬಹಳ ಮುಖ್ಯವಾಗಿ ಯೌವನ ಪ್ರಾಯದಲ್ಲಿದ್ದಂಥ ಮೋಶೆಯನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಬಹಳ ಗಂಭೀರವಾಗಿ ಮೋಶೆ ದೇವರನ್ನು ಪ್ರೀತಿಸಿದಂಥ ವ್ಯಕ್ತಿ. ಮೋಶೆಯನ್ನು ಕುರಿತು ಪರಿಶುದ್ಧ ಗ್ರಂಥದಲ್ಲಿ 1-2 ವಚನಗಳನ್ನು ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 24ರಿಂದ 26ರವರೆಗಿನ ವಚನಗಳು. ಮೋಶೆ ದೊಡ್ಡವನಾದ ಮೇಲೆ ತಾನು ಅರಸನಾದ ಫರೋಹನ ಕುಮಾರಿಯ ಪುತ್ರ ಎಂದು ಕರೆಸಿಕೊಳ್ಳಲು ನಿರಾಕರಿಸಿದುದು ಸಹ ವಿಶ್ವಾಸದಿಂದಲೇ. ಕ್ಷಣಿಕ ಪಾಪಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವ ಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದೇ ಲೇಸೆಂದು ಆತನು ತೀರ್ಮಾನಿಸಿಕೊಂಡನು. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದು ಆತನು ಎಣಿಸಿದನು. ಏಕೆಂದರೆ ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಆತನ ಮನಸ್ಸು ನಾಟಿತ್ತು. ಪ್ರೈಸ್ ದಿ ಲಾರ್ಡ್. ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಕಲಿಸುವಂಥದ್ದು ಮೋಶೆ ಕುರಿತಾಗಿ. ಮೋಶೆ ಕೂಡ ಯವನಸ್ಥ ಮನುಷ್ಯ, ಅರಮನೆಯಲ್ಲಿದ್ದವ. ಅವ ತಿನ್ನಲಿಕ್ಕಾಗಿಯೋ, ಉಣ್ಲಿಕ್ಕಾಗಿಯೋ, ಕುಡಿಲಿಕ್ಕಾಗಿಯೋ, ಮತ್ಯಾವ ದುರಾಸಕ್ತಿಗಳಿಗಾಗಿಯೋ ಆಸೆ ಪಡಲಿಲ್ಲ. ಬದಲಾಗಿ ದೇವ ಜನರೊಟ್ಟಿಗೆ ಕಷ್ಟಪಡುವುದಕ್ಕೆ, ಕ್ಷಣಿಕವಾದ ಪಾಪ ಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವರೊಡನೆ ಕಷ್ಟದಲ್ಲಿ ಜೀವಿಸುವುದು ಸುಲಭ. ಕ್ರಿಸ್ತನಿಗೋಸ್ಕರ ನಿಂದೆ ಅವಮಾನಗಳನ್ನು ಅನುಭವಿಸುವುದು ತನ್ನ ಜೀವನದಲ್ಲಿ ಶ್ರೇಷ್ಠ ಸೌಭಾಗ್ಯವೆಂದು ಆತನು ಎಣಿಸಿದ್ದ ಕಾರಣ ದೇವರು ಸ್ವರ್ಗದಿಂದ ಇಳಿದು ಬಂದರು. ಉರಿಯುವ ಪೊದೆಯಲ್ಲಿ ಆತನೊಡನೆ ಮಾತನಾಡಿದರು. ಪರಿಶುದ್ಧಾತ್ಮರ ಕೃಪಾವರವನ್ನು ಕೊಟ್ಟು ಪ್ರಚಂಡವಾದಂತಹ ಸಮುದ್ರವನ್ನು ಇಬ್ಬಾಗಿಸಿ ದೊಡ್ಡ ದೊಡ್ಡ ಮಹತ್ಕಾರ್ಯಗಳನ್ನು ಮಾಡುವಂಥ ಕೃಪೆಯನ್ನು ಕೊಟ್ಟು ದೇವರು ಮೋಶೆಯನ್ನು ಅಪ್ರತಿಮ ಪ್ರವಾದಿಯನ್ನಾಗಿಯೂ ನಾಯಕನನ್ನಾಗಿಯೂ ಭೂಮಿಯಲ್ಲಿ ಉಪಯೋಗಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ನಾವೆಲ್ಲರೂ ದೇವರ ಮಕ್ಕಳು. ನಮ್ಮೆಲ್ಲರಿಗೂ ಯೌವನ ಪ್ರಾಯ ಇದಿರಬಹುದು, ಯೌವನ ಪ್ರಾಯವನ್ನು ನಾವು ದಾಟಿರಬಹುದು. ಆದರೂ ಯೌವನ ಪ್ರಾಯಕ್ಕೆ ಸಂಬಂಧಪಟ್ಟ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ನಮ್ಮೆಲ್ಲರಿಗೂ ಖಂಡಿತವಾಗಿಯೂ ಉಂಟ. ಹಾಗಾಗಿ ದೇವರ ವಾಕ್ಯದ ನೆರವಿನಿಂದ ನಾವು ದೈವಜ್ಞಾನವನ್ನು ಪಡೆದು ಲೋಕ, ಶರೀರ ಮತ್ತು ಪಿಶಾಚಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಬದಿಗೊತ್ತಿ ದೇವರ ವರಪ್ರಸಾದದಲ್ಲಿ ಜೀವಿಸುವ, ಅಭಿಷೇಕದಲ್ಲಿ ಬಲವನ್ನು ಹೊಂದಿಕೊಳ್ಳುವ ಮತ್ತು ಯೌವನ ಪ್ರಾಯಕ್ಕೆ ಸಂಬಂಧಪಟ್ಟ ಭಾವೋದ್ರೇಕಗಳನ್ನು ಶಿಲುಬೆಗೆ ಜಡಿಯುವಂತಹ ದೈವಿಕ ವರಪ್ರಸಾದವನ್ನು ಕರುಣಿಸುವ ಪರಿಶುದ್ಧಾತ್ಮರ ನೆರವಿನಲ್ಲಿ ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮರು ನಮ್ಮ ಜೀವನದಲ್ಲಿ ಆಗಮಿಸಿ ಬಂದು ನಮಗೆ ಸಹಾಯವನ್ನು ಮಾಡಿ ದೈವ ಚಿತ್ತದ ಮೇರೆಗೆ ಜೀವಿಸಿ ಭೂಮಿಯಲ್ಲಿ ಅನೇಕ ಆತ್ಮಗಳನ್ನು ದೇವರಿಗಾಗಿ ನಾವು ಸೆಳೆಯುವಂತಹ, ಆತ್ಮಗಳನ್ನು ದೇವರ ಬಳಿಗೆ ತರುವಂತಹ ದೈವಿಕ ರಾಯಭಾರಿಗಳನ್ನಾಗಿ ಪವಿತ್ರಾತ್ಮರು ನಮ್ಮನ್ನು ಮಾರ್ಪಡಿಸಲಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಪರಮ ಪರಿಶುದ್ಧರಾದ ದೇವರೇ, ವಾಗ್ದಾನವಾದ ಪರಿಶುದ್ಧ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಈ ಶುಶ್ರೂಷೆಯಲ್ಲಿ ಪಾಲ್ಗೊಂಡ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಅಭಿಷೇಕದಲ್ಲಿ ತುಂಬಿಸಿರಿ. ಲೋಕ, ಶರೀರ, ಪಿಶಾಚೆಂಬ ಶತ್ರುಗಳಿಂದ ಶೋಧನೆಗೆ ಈಡಾಗುವಂಥ ನಾವುಗಳು ಶೋಧನೆಯನ್ನು ಗೆಲ್ಲುವಂತೆಯೂ ಶಕ್ತಿಯುತವಾಗಿ ಪ್ರಾರ್ಥನೆ ಮಾಡುವಂತೆಯೂ ಪ್ರಾರ್ಥನೆಯ ವರವನ್ನು ನಮಗೆ ಕರುಣಿಸಿರಿ. ದೈವ ವಚನವನ್ನು ಕಲಿಯುವ, ದೈವ ಸಂದೇಶವನ್ನು ಹೃದಯದಲ್ಲಿ ಗ್ರಹಿಸುವ ಕಾರ್ಯವನ್ನು ಪೂರ್ಣ ಮನಸ್ಸಿನಿಂದ ಮಾಡಲು ನಮಗೆ ಕೃಪೆಯನ್ನು ನೀಡಿರಿ.
ವಚನದ ಜ್ಞಾನವನ್ನು ಕರುಣಿಸಿರಿ. ಸರ್ವ ಬಲಹೀನತೆಗಳನ್ನು ಬಿಡಿಸಿರಿ. ನೀವು ನೀಡಿದ ಈ ಶರೀರ, ನಿಮ್ಮದೇ ಆದ ನನ್ನ ಉಸಿರು, ನಿಮ್ಮ ಅತ್ಯುನ್ನತ ನಾಮದ ಸ್ತುತಿಯಾಗುವ ಮಹಿಮೆಗಾಗಿ ಉಪಯೋಗವಾಗಲಿ. ಎಲ್ಲ ಘನವು ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಭಾಳ ಮುಖ್ಯವಾಗಿ ಈ ದೈವ ಸಂದೇಶಗಳನ್ನು ಎಲ್ಲ ಕಡೆಗಳಲ್ಲಿ ನೀವು ಹಂಚಿಕೊಳ್ಳಿರಿ. ಮತ್ತು ಇದನ್ನು ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಹೆಚ್ಚಾಗಿ ದೈವ ಸಂದೇಶಗಳು ಪರಿಶುದ್ಧಾತ್ಮ ಭರಿತವಾಗಿ ಬರುವುದಕ್ಕೂ ಇನ್ನು ಹೆಚ್ಚು ಶುಶ್ರೂಷೆಗಳನ್ನು ನಾನು ಮಾಡಲು ಪವಿತ್ರಾತ್ಮರು ನೆರವನ್ನು ನೀಡುವುದಕ್ಕಾಗಿಯೂ ನಮಗಾಗಿ ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್.